ನಮಸ್ಕಾರ ಸ್ನೇಹಿತರೆ. ವಿಶ್ವಾದ್ಯಂತ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಗಣೇಶನಿಗೆ ಪ್ರಥಮ ಪೂಜೆಯನ್ನು ನೀಡ್ತೀವಿ. ಯಾಕೆ 6 ಗಂಟೆಯ ನಂತರ ಮನೆಯ ಕಸವನ್ನು ಗುಡಿಸಿ ಆ ಕಸವನ್ನು ಬಿಸಾಕಬಾರ್ದು ಅಂತ ಹೇಳ್ತಾರೆ? ಯಾಕೆ ಬೆಕ್ಕು ಒಂದು ಅಡ್ಡ ಹೋಯ್ತು ಅಂದರೆ ಅಪಶಕ್ನ 1 ನಿಮಿಷ ನಿಂತು ಹೋಗಬೇಕು ಅಂತ ಹೇಳ್ತಾರೆ? ಯಾಕೆ? ಇಂಥ ಅನೇಕ ರೀತಿಯ ಪರಂಪರೆಗಳು ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಅದನ್ನು ಪಾಲಿಸ್ತಾ ಹೋಗ್ತೀವಿ ಕೂಡ. ಆದರೆ ಯಾಕೆ ಅಂತ ಕೇಳಿದಾಗ ಅದರ ನಿಜವಾದ ಅರ್ಥ 100ರಲ್ಲಿ 90% ಜನರಿಗೆ ಗೊತ್ತಿರಲ್ಲ. ಇನ್ನು 10% ಜನರು ಅವರಿಗೆ ತಿಳಿದ ರೀತಿಯಲ್ಲಿ, ಅವರು ತಿಳಿದುಕೊಂಡ ರೀತಿಯಲ್ಲಿ ಅದಕ್ಕೆ ವಿವರಣೆಗಳನ್ನು ನೀಡ್ಬೋದು. ಈ ಪರಂಪರೆಗಳು ಯಾವ ರೀತಿ ಬಂತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಮತ್ತು ಗಣೇಶನಿಗೆ ಪ್ರಥಮ ಪೂಜೆಯನ್ನು ಯಾಕೆ ಸಲ್ಲಿಸ್ತೇವೆ, ನಿಜವಾಗ್ಲೂ ಗಣೇಶ ಅಂದರೆ ಏನು, ಈ ಗಣೇಶ ಪದದ ಅರ್ಥ ಏನು, ಇಂಥ ಕೆಲವು ಅದ್ಭುತವಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮಗೆ ಈಗ ಸಮಯ ಇಲ್ಲಾಂದರೂ ಕೂಡ ಈ ವಿಡಿಯೋವನ್ನು, ಈ ಲಿಂಕ್ನ ಶೇರ್ ಮಾಡಿ ಇಟ್ಟು ನಿಮಗೆ ಸಮಯ ಇರುವಾಗ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕಂದರೆ ತುಂಬ ಅದ್ಭುತವಾದಂಥ ವಿಚಾರಗಳು ಈ ವಿಡಿಯೋದಲ್ಲಿ ಅಡಗಿರುತ್ತೆ. ಒಂದು ವಿಚಾರವನ್ನು ಸಂಪೂರ್ಣವಾಗಿ ಹೇಳಬೇಕಂದ್ರೆ ಸ್ವಲ್ಪ ಸಮಯ ಆಗುತ್ತೆ. ಒಂದು 10ರಿಂದ 12 ನಿಮಿಷದೊಳಗೆ ಸಂಪೂರ್ಣ ವಿಚಾರವನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಸಮಯ ಇತ್ತಂದರೆ ಈಗಲೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಾಂದರೆ ವಿಡಿಯೋ ಲಿಂಕ್ ಇಟ್ಕೊಂಡು ಮುಂದೆ ಯಾವತ್ತಾದರೂ ಈ ವಿಡಿಯೋವನ್ನು ನೋಡಿ. ನಿಮಗೆ ಇದರಲ್ಲಿ ಕೆಲವು ವಿಚಾರಗಳು ತಿಳಿದುಕೊಳ್ಳುವಂಥ ಉತ್ತಮವಾದಂಥ ಕೆಲವು ವಿಚಾರಗಳ ಅಂಶಗಳು ಇರುತ್ತೆ ಸ್ನೇಹಿತರೆ. ಮೊದಲಿಗೆ ಭಾರತದಲ್ಲಿ ಈ ಪರಂಪರೆ ಪದ್ಧತಿ ಇದು ಯಾವ ರೀತಿ ಪ್ರಾರಂಭ ಆಯಿತು, ಅದರ ಹಿನ್ನೆಲೆ ಏನು, ಯಾಕೆ ಕಾರಣಗಳು ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ನೀಡ್ತೇನೆ ಸ್ನೇಹಿತರೆ. ಅದರ ನಂತರ ಗಣೇಶನ ನಿಜವಾದ ಗಣೇಶ ಪದದ ಅರ್ಥ, ಉಳಿದಂಥ ಕೆಲವು ವಿಚಾರಗಳಿಗೆ ಉತ್ತರವನ್ನು ನೀಡ್ತೇನೆ. ಒಂದು ಊರಲ್ಲಿ ಒಬ್ಬರು ಕುರುಡಿ ಇದ್ದರು. ಇಬ್ಬರು ತುಂಬ ಒಳ್ಳೆಯವರು, ಮನಸ್ಸಿನಲ್ಲಿ ತುಂಬ ಒಳ್ಳೆಯವರು. ಆದರೆ ದೇವರು ಅವರಿಗೆ ದೃಷ್ಟಿಯನ್ನು ಕೊಟ್ಟಿಲ್ಲ ಅಷ್ಟೇ. ಆ ಊರವರೆಲ್ಲ ಸೇರಿ ಅವರಿಬ್ಬರಿಗೂ ಮದುವೆ ಮಾಡಿಸ್ತಾರೆ. ಅವರಿಬ್ಬರು ಚೆನ್ನಾಗಿರ್ತಾರೆ ಅಂದ್ಕೊಂಡು ಇಬ್ಬರಿಗೂ ಮದುವೆ ಮಾಡಿಸ್ತಾರೆ ಸ್ನೇಹಿತರೆ. ಮದುವೆ ಆಯಿತು. ಈ ಕುರುಡನಲ್ಲಿ ಸ್ವಲ್ಪ ಜಮೀನಿತ್ತು. ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದ. ಹೆಂಡತಿಯು ಕೂಡ ಅಷ್ಟೇ ಭಕ್ತಿಯಿಂದ, ಅಷ್ಟೇ ಸ್ವಚ್ಛವಿಂದ, ಶುದ್ಧದಿಂದ ಅವಳ ಜೀವನವನ್ನು ಗಂಡನ ಜೊತೆ ಸಾಗಿಸ್ತಾ ಇರ್ತಾಳೆ. ಗಂಡ ಕೆಲಸ ಮುಗಿಸಿ ಮನೆಗೆ ಬಂದ ನಂತರ ಆ ಕೈಯಲ್ಲಿ ತಟ್ಟಿ ರೊಟ್ಟಿಗಳನ್ನು ಮಾಡ್ತಾಳೆ. 6 ರೊಟ್ಟಿಗಳನ್ನು ಮಾಡ್ತಾಳೆ. 6 ರೊಟ್ಟಿಗಳನ್ನು ಮಾಡಿದ ನಂತರ ಗಂಡನಿಗೆ 3 ರೊಟ್ಟಿಯನ್ನು ಬಡಿಸ್ತಾಳೆ. ಗಂಡ 3 ರೊಟ್ಟಿಯನ್ನು ಸೇವನೆ ಮಾಡ್ತಾನೆ. 4ನೇ ರೊಟ್ಟಿ ತಗೊಳ್ಳಿ, ಇನ್ನೊಂದು ರೊಟ್ಟಿ ತಿನ್ನಿ ಅಂತ ಹೇಳ್ತಾಳೆ. ಆಗ ಗಂಡ ಹೇಳ್ತಾನೆ, ಬೇಡ, ನನಗೆ ಹೊಟ್ಟೆ ತುಂಬಿತು, ನಾನು ವಿಶ್ರಾಂತಿ ತಗೊಳ್ತೀನಿ ಅಂತ. ಸರಿ ಆಯಿತು ಅಂತ ಹೆಂಡತಿ ಹೇಳ್ತಾಳೆ. ಗಂಡನ ಊಟ ಆದ ನಂತರ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ನಂತರ ಹೆಂಡತಿ ಊಟವನ್ನು ಮಾಡಬೇಕು ಅಂತ ಅಂದ್ಕೊಂಡು ಆ ಗಂಡ ವಿಶ್ರಾಂತಿ ಹೋಗ್ತಾನೆ. ಹೆಂಡತಿ ಆ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಕೆಲಸ ಎಲ್ಲ ಮುಗೀತು. ಊಟಕ್ಕಂತ ಕೂತ್ಕೊಳ್ತಾಳೆ. ಊಟಕ್ಕಂತ ಕೂತ್ಕೊಳ್ಳುವಾಗ ಅವಳು 3 ರೊಟ್ಟಿ ಎತ್ತಿಟ್ಟಿದ್ಲು, ಆ ಬಟ್ಟೆಯಲ್ಲಿ ಕಟ್ಟಿ ಎತ್ತಿಟ್ಟಿದ್ಲು. ತೆಗೆದು ನೋಡ್ತಾಳೆ, ಒಂದೇ ಒಂದು ರೊಟ್ಟಿ ಇದೆ. 1 ರೊಟ್ಟಿ, ನಾನು 3 ರೊಟ್ಟಿ ತಿನ್ನಲ್ಲ, ಒಂದೇ ಒಂದು ರೊಟ್ಟಿ ಇದೆ, 2 ರೊಟ್ಟಿ ಏನಾಯಿತು? ಗಂಡ ನಾನು ಬಿಟ್ಟರೆ ಮನೇಲಿ ಯಾರೂ ಇಲ್ಲ. ಆಗ ಅವಳು ಯೋಚನೆ ಮಾಡ್ತಾಳೆ, ನನ್ನ ಗಂಡ ಏನಾದರೂ ಮತ್ತೆ ಹಸಿವಾಗಿ 2 ರೊಟ್ಟಿಯನ್ನು ಸೇವನೆ ಮಾಡಿರ್ಬೋದು. ನನ್ನ ಗಂಡ ತಾನೇ ಈ ರೊಟ್ಟಿಯನ್ನು ಸೇವನೆ ಮಾಡಿದ್ದು, ನಾನು ಯಾಕೆ ಅವ್ರ ಹತ್ರ ಕೇಳೋದು? ಅಷ್ಟು ಶುದ್ಧವಾಗಿ, ಅಷ್ಟು ಪರಿಶುದ್ಧವಾಗಿ ಅವಳ ಮನಸ್ಸಿತ್ತು. ಅದೇ ರೀತಿ ಅವಳ ನಡವಳಿಕೆ ಕೂಡ ಇತ್ತು. ಗಂಡನ ಹತ್ರ ಏನು ಕೇಳ್ದೇನೆ ಕೇವಲ 1 ರೊಟ್ಟಿಯನ್ನು ತಿಂದು ನೀರು ಕುಡಿದು ಮಲ್ಕೊಳ್ತಾಳೆ. ಮರುದಿವಸ ಸೇಮ್ ಇದೇ ರಿಪೀಟ್ ಆಯಿತು ಆ್ಯಸ್ ಇಟ್ ಈಸ್. ಆಗಲೂ ಕೂಡ ಅವಳು ಯೋಚನೆ ಮಾಡ್ತಾಳೆ, ಓ, ನನ್ನ ಗಂಡನೇ ಈ 2 ರೊಟ್ಟಿಯನ್ನು ತಿಂದಿರ್ಬೋದು, ನನ್ನ ಗಂಡ ತಾನೇ ತಿಂದಿದ್ದು, ಯಾಕೆ ಅವ್ರ ಹತ್ರ ಕೇಳೋದು ಅಂತ ಹೇಳ್ಬಿಟ್ಟು ಮರುದಿವಸ ಕೂಡ 1 ರೊಟ್ಟಿಯನ್ನು ತಿಂದು ನೀರು ಕುಡಿದು ಮಲ್ಕೊಳ್ತಾಳೆ. 3ನೇ ದಿನ ಗಂಡ 3 ರೊಟ್ಟಿಯನ್ನು ತಿಂದಾಯಿತು. 4ನೇ ರೊಟ್ಟಿ ಬೇಡ ಅಂತ ಹೇಳ್ತಾನೆ. ಆದರೂ ಒತ್ತಾಯಪೂರ್ವಕವಾಗಿ ಇವಳು ತಿನ್ಸೋಕ್ಕೆ ತಿನ್ನಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಬೇಡ, ನಾನು ದಿನಾಲೂ 3 ರೊಟ್ಟಿ ತಾನೇ ಸೇವನೆ ಮಾಡೋದು, ಅದಕ್ಕಿಂತ ಹೆಚ್ಚು ನಾನು ಸೇವನೆ ಮಾಡಲ್ಲವಲ್ಲ. ಓ ಸರಿ, ಹಾಗಾದರೆ ಪರವಾಗಿಲ್ಲ, ಇನ್ನೂ 2 ರೊಟ್ಟಿ ಇಟ್ಟಿದ್ದೇನೆ, ಆಮೇಲೆ ಏನಾದರೂ ನಿಮ್ಗೆ ಹಸಿವಾಗ್ಬೋದು, ನೀವು ಹಸಿವು ಆದ್ದರಿಂದ ಮತ್ತೆ ರೊಟ್ಟಿ ನಿಮಗೆ ಸೇವನೆ ಮಾಡಬೇಕಂತ ಅನಿಸ್ಬೋದು, ಎತ್ತಿಟ್ಟಿದ್ದೀನಿ, ಮತ್ತೆ ತಿನ್ನಿ ಅಂತ ಹೇಳ್ತಾಳೆ.
ಆಗ ಗಂಡ ಹೇಳ್ತಾನೆ, ನಾನು ಒಂದು ಸಲ ಊಟ ಮಾಡಿದ ನಂತರ ಮತ್ತೆ ಇನ್ನೊಂದು ಸಲ ಊಟ ಮಾಡಲ್ಲ, ನಿನ್ಗೆ ಗೊತ್ತಿದೆ ತಾನೆ, ಯಾಕೆ ಹಿಂಸೆ ಮಾಡ್ತೀಯ, ನೀನು ತೆಗೆದಿಡು, ನೀನು ಆಮೇಲೆ ಊಟ ಮಾಡ್ಕೊಂಡು ವಿಶ್ರಾಂತಿ ತೊಗೊಳ್ತೇನೆ ಅಂತ. ಆಗ ಹೆಂಡತಿ ಗಂಡನ ಹತ್ರ ಹೇಳ್ತಾಳೆ, ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು. ನಾನು 6 ರೊಟ್ಟಿ ಮಾಡ್ತಿದ್ದೆ, 3 ರೊಟ್ಟಿ ನಿಮಗೆ ಬಡಿಸಿಟ್ಟು 3 ರೊಟ್ಟಿ ಹಾಗೆ ನನಗೆ ಅಂತ ಎತ್ತಿಟ್ಟಿದ್ದೆ, ಕೆಲಸ ಆದ ನಂತರ ಊಟ ಮಾಡೋಣ ಅಂತ. ಆದರೆ ನಾನು ಊಟ ಮಾಡುವಾಗ 2-3 ದಿನ ಕೂಡ ಈ ರೀತಿ ಅದರಲ್ಲಿ 2 ರೊಟ್ಟಿ ಇರಲಿಲ್ಲ, 1 ರೊಟ್ಟಿ ಮಾತ್ರ ಇತ್ತು. ನಾನು ಅಂದ್ಕೊಂಡೆ ನೀವೇನಾದರೂ ಸೇವನೆ ಮಾಡ್ತೀರಿ ಅಂತ. ನಾನು ಯಾಕೆ ಊಟ ಮಾಡಲಿ, ಒಂದು ಸಲ ಊಟ ಮಾಡ್ತಾ ಮತ್ತೆ ನಾನು ಊಟ ಮಾಡಲ್ಲ, ಆ ರೊಟ್ಟಿ ಎಲ್ಲಿ ಹೋಯ್ತು ಅನ್ನೋದು ನನಗೆ ಗೊತ್ತು ಅಂತ ಗಂಡ ಹೇಳ್ತಾನೆ. ಅದೇ ಆಗಿರ್ಬೋದು ಅಂತ. ಏನು ಅಂತ ಕೇಳಿದಾಗ, ಇವಳು ಕೆಲಸ ಮಾಡ್ತಿರೋ ಸಮಯದಲ್ಲಿ ಆ ಒಂದು ಬೆಕ್ಕು ಮಿಯಾವ್ ಮಿಯಾವ್ ಅಂತ ಮನೆಯೊಳಗೆ ಬಂದು ಆ ಬಟ್ಟೆಯಲ್ಲಿದ್ದಂಥ 2 ರೊಟ್ಟಿಯನ್ನು ತೆಗೆದುಕೊಂಡು ಹೋಗ್ತಿತ್ತು. ಇವನು ಮನೆಯೊಳಗೆ ಬೆಕ್ಕು ಬರಬೇಕಾದ್ರೆ ಆ ರೊಟ್ಟಿಯನ್ನು ತಗೊಳಕ್ಕೆ ಈ ಬೆಕ್ಕು ಬರ್ತಿದೆ ಅಂತ ಇವನಿಗೆ ಗೊತ್ತಾಗಲ್ಲ. ಬೆಕ್ಕು ಬಂದಿರ್ಬೋದು, ಹೋಗಿರ್ಬೋದು ಅಂತ ಇವನಿಗೆ ಯೋಚನೆ ಇತ್ತು. ಆದರೆ ಹೆಂಡತಿ ವಿಚಾರನೆ ಹೇಳಿದಾಗ ಇದೇ ಆ ಬೆಕ್ಕೇ ಈ ರೊಟ್ಟಿಯನ್ನು ತೊಗೊಂಡೋಗಿರ್ಬೋದು ಅಂತ ಕನ್ಫರ್ಮ್ ಆಯಿತು. ಆಗ ಗಂಡ ಹೇಳ್ತಾನೆ, ಸರಿ, ಇವತ್ತಿನಿಂದ ನಿನಗೆ ಆ ರೊಟ್ಟಿ ಸಿಗೋ ಥರ ನಾನು ನೋಡ್ಕೊಳ್ತೇನೆ, ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಈ ಗಂಡ ವಿಶ್ರಾಂತಿಯನ್ನು ಮಾಡೋಕ್ಕೆ ಹೋಗ್ದೇನೆ ಆ ಅಡಿಗೆ ಕೋಣೆಯಲ್ಲಿ ಒಂದು ಕೈಯನ್ನು ತನ್ನ ಒಂದು ಪಾತ್ರೆಗೆ ಬಡಿತಾ ಟನ್ 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 ಅಂತ ಬಡಿತಾ ಸೌಂಡ್ ಮಾಡ್ತಾ ಇರ್ತಾನೆ. ಸೌಂಡ್ ಮಾಡ್ತಿರ್ತಾನೆ. ಹೆಂಡ್ತಿದು ಕೆಲಸ ಎಲ್ಲ ಆಗುತ್ತೆ, ಹೆಂಡ್ತಿ ಊಟಕ್ಕಂತ ಬರ್ತಾಳೆ. ಆಗ ಆ ಟನ್ 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 ಅಂತ ಸೌಂಡಿಗೆ ಮನೆಯೊಳಗಿರುವ ಬೆಕ್ಕು ಮನೆಯೊಳಗೆ ಬರ್ದೇನೆ ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು ಹಿಂತಿರುಗಿ ಹೋಗುತ್ತೆ. ಅವತ್ತು ಅವಳು 3 ರೊಟ್ಟಿ ಸಂಪೂರ್ಣವಾಗಿ ಊಟವನ್ನು ಮಾಡ್ತಾಳೆ. ಆಗ ಗಂಡ ಕೇಳ್ತಾನೆ, ಇವತ್ತು ನಿನಗೆ ಬೇಕಾದಷ್ಟು 3 ರೊಟ್ಟಿ ಕೂಡ ಸಿಗ್ತಾ ಅಂತ. ಹಾಂ ಅಂತ ಗೊತ್ತಾಯ್ತು, ಸಿಕ್ತು ಅಂತ ಊಟ ಮಾಡ್ತಾನೆ. ಮರುದಿವಸದಿಂದ ನಿರಂತರವಾಗಿ ಇದು ಪ್ರಾರಂಭವಾಗ್ತಾ ಹೋಗುತ್ತೆ. ಎಲ್ಲಿವರೆಗೂ ನಿರಂತರವಾಗಿ ಹೋಗುತ್ತೆ ಅಂದರೆ, ಇಬ್ಬರೂ ಕೂಡ ಕುರುಡರು, ಕಣ್ಣು ಕಾಣಿಸಲ್ಲ. ಆ ರೊಟ್ಟಿ ನೋಡಿಸೋಕ್ಕೋಸ್ಕರ ಈ ಶಬ್ದವನ್ನು ಮಾಡಲೇಬೇಕಾಗತ್ತೆ. 1 ವರ್ಷ ನಂತರ ಒಂದು ಮಗುವಾಗುತ್ತೆ. ಆ ಮಗುಗೆ 5 ವರ್ಷ 6 ವರ್ಷ ಆಗುವವರೆಗೂ ಕೂಡ ಇದು ನಿರಂತರವಾಗ್ತಾ ಹೋಗುತ್ತೆ. ಮಗನಿಗೆ ಮದುವೆಯ ಸಮಯ, ಆ ಮದುವೆ ಸಮಯದಲ್ಲೂ ಕೂಡ ಇದು ನಿರಂತರವಾಗುತ್ತೆ. ಟನ್ ಟನ್ ಅಂತ ಬಡಿಯೋದು ನಿರಂತರವಾಗಿ ಹೋಗುತ್ತೆ. ಈ ಮಿಡ್ಲಲ್ಲಿ ಮಗನಿಗೆ ಒಂದು 15-16 ವರ್ಷ ಇರಬೇಕಾದ್ರೆ ಒಂದು ದಿನ ಏನು ಮಾಡ್ತಾನಂದರೆ, ಗಂಡದ ಊಟ ಆಯಿತು, ಹೆಂಡತಿ ಕೆಲಸ ಮಾಡ್ತಿರ್ತಾಳೆ, ಇವನು ಟನ್ ಟನ್ ಅಂತ ಬಡಿತಿರ್ತಾನೆ ಗಂಡ. ಆಗ ಇವನಿಗೆ ಶೌಚಾಲಯಕ್ಕೆ ಹೋಗ್ಬೇಕಂತ ಅನಿಸುತ್ತೆ. ಆಗ ಆ ಹುಡುಗನ ಹತ್ರ ಕರೆದ್ಬಿಟ್ಟು ಹೇಳ್ತಾನೆ, ಮಗ, ನಾನು ಶೌಚಾಲಯಕ್ಕೆ ಹೋಗಿ ಬರ್ತೇನೆ, ಅಲ್ಲಿವರೆಗೂ ನೀನು ಟನ್ ಟನ್ ಅಂತ ಬಡಿತೀರಿ ಈ ರೀತಿ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಮಗ ಟನ್ ಟನ್ ಅಂತ ಬಡಿಯೋಕ್ಕೆ ಶುರು ಮಾಡ್ತಾನೆ. ಬಂದ ನಂತರ ಮತ್ತೆ ತಂದೆ ಕೂತ್ಕೊಂಡು ಟನ್ ಟನ್ ಅಂತ ಬಡಿತಾನೆ. ಈ ರೀತಿ ಕಾಲಗಳು ಕಳೆಯುತ್ತೆ. ಇದು ನಿರಂತರವಾಗಿರುತ್ತೆ. ಮಗನಿಗೆ ಒಂದು ಸಲ ಅದು ಬಡಿಯೋದು ಮಾತ್ರ, ಟನ್ ಟನ್ ಅಂತ ಬಡಿ ಅನ್ನೋದು ಮಾತ್ರ ತಂದೆ ಹೇಳ್ಕೊಟ್ಟಿರ್ತಾನೆ. ಮದುವೆ ಆಯಿತು, ಮಗನಿಗೂ ಮದುವೆ ಆದ ನಂತರ 3 ಜನ ಇದ್ದಾರೆ. ಆಗ ಮಗನಿಗೂ ಕಣ್ಣು ಕಾಣ್ತಿದೆ, ಹೆಂಡತಿಗೂ ಕಣ್ಣು ಕಾಣ್ತಿದೆ. ಮದುವೆ ಆಯಿತು. ಇದೇ ರೀತಿ ಊಟ ಮಾಡ್ಬೇಕಾದ್ರೆ ಆ ಹೆಂಡತಿ ಕೆಲಸ ಮಾಡೋ ಸಮಯದಲ್ಲಿ ಒಂದು ಟನ್ ಟನ್ ಅಂತ ಬರೀತಿರ್ತಾನೆ. ಅದನ್ನು ಸೊಸೆ ಕೂಡ ನೋಡ್ತಾಳೆ, ಮಗ ಕೂಡ ನೋಡ್ತಾನೆ. ಸ್ವಲ್ಪ ದಿನಗಳ ನಂತರ ಈ ಗಂಡ ಹೆಂಡತಿ ಇಬ್ಬರು, ಕುರುಡಿ ಗಂಡ ಹೆಂಡತಿ ಇಬ್ಬರು, ನಾವು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಗೆ ಹೋಗಿ ಬರ್ತೀವಿ, ಒಂದು 2-3 ದಿನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನೀವಿಬ್ಬರೇ ಹಿರಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟು ಹೋಗ್ತಾರೆ. ದೇವಸ್ಥಾನಕ್ಕೆ ಹೊರಟು ಹೋದ ನಂತರ ಗಂಡನದ್ದು ಊಟ ಆಯಿತು, ಕುರುಡನ ಮಗನದ್ದು ಊಟ ಆಯಿತು. ಅಲ್ಲಿ ಕುರುಡನ ಮಗನ ಹೆಂಡತಿ ಕೂಡ ಇದ್ದಾಳೆ. ಹೆಂಡತಿ ಕೆಲಸ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿ ನಿರಂತರ ಇದೇ ರೀತಿ ಬರ್ತಿದ್ದಂಥ ಪದ್ಧತಿ. ಅವಳು ಕೆಲಸ ಮಾಡಬೇಕಾದ್ರೆ ಈ ಹುಡುಗ ಟನ್ ಟನ್ ಅಂತ ಬಡಿಯೋಕ್ಕೆ ಶುರು ಮಾಡ್ತಾನೆ. ಆಗ ಹೆಂಡತಿ ಕೇಳ್ತಾಳೆ, ಯಾಕೆ ನಿಮ್ಮ ಊಟ ಆದ ನಂತರ ನನ್ನ ಕೆಲಸ ಆಗೋ ಟೈಮಲ್ಲಿ ನೀವು ಟನ್ ಟನ್ ಅಂತ ಬಡಿತೀರಾ ಅಂತ. ಆಗ ಮಗ ಏನು ಹೇಳ್ತಾನೆ, ಇದು ನಮ್ಮ ಮನೆಯ ಪದ್ಧತಿ ಇದು ಅಂತ ಹೇಳ್ತಾನೆ. ನಮ್ಮ ಮನೆಯ ಪದ್ಧತಿ, ಅದಕ್ಕೆ ನಾವು ಟನ್ ಟನ್ ಅಂತ ಬಡಿತೇವೆ ಅಂತ. ಆದರೆ ಆ ಮಗನಿಗೆ ಆ ತಂದೆ ಅದನ್ನು ಹೇಳ್ಕೊಟ್ಟಿಲ್ಲ. ಮನೆಯೊಳಗೆ ಬಂದು ಬೆಕ್ಕು 2 ರೊಟ್ಟಿಯನ್ನು ತಗೊಂಡು ಹೋಗುತ್ತೆ, ಆ ರೊಟ್ಟಿಯನ್ನು ತಡೆಯೋಕ್ಕೋಸ್ಕರ ನಾವು ಈ ರೀತಿ ಬಡಿಬೇಕು ಅನ್ನೋದು. ಅದರ ಮಗನ ಮನಸ್ಸಿಗೆ ಏನಾಯ್ತು ಅಂದರೆ, ನಮ್ಮ ಪರಂಪರೆ ಇದು ಅನ್ನೋದು ಮಗನ ಮನಸ್ಸಿಗೆ ಹೋಯಿತು. ಆ ಪರಂಪರೆ ಅದೇ ರೀತಿಯಾಗಿ ಮುಂದುವರಿತಾ ಬಂತು. ಇವತ್ತಿಗೂ ಕೂಡ ನಮ್ಮ ಭಾರತದಲ್ಲಿ ಅನೇಕ ರೀತಿಯಾದಂಥ ಪರಂಪರೆಗಳು ಅದೇ ರೀತಿ ಮುಂದುವರಿತಾ ಇದೆ. ಅದರ ಹಿನ್ನೆಲೆ ಕೇಳಿದಾಗ ನನಗೆ ಯಾರು ನನ್ನ ತಂದೆ ಹೇಳ್ಕೊಟ್ಟು, ಅವ್ರಿಗೆ ಅವ್ರ ತಂದೆ ಹೇಳ್ಕೊಟ್ಟು, ನಿಜವಾದ ಕಾರಣ 90% ಜನರಿಗೆ ತಿಳಿಯದೆ ಹೋಯಿತು ಸ್ನೇಹಿತರೆ. ಈಗ ಗಣೇಶನ ಹಬ್ಬಕ್ಕೆ ಬರೋಣ.
ಗಣೇಶ ಅಂದರೆ ಗಣ್ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಗಣೇಶ್ ಅಂದರೆ ದೇವರು, ಅಂದರೆ ಇಂದ್ರಿಯಗಳ ದೇವರು. ಇಂದ್ರಿಯಗಳ ದೇವರು ಯಾರು? ಮನಸ್ಸು. ಗಣ್ ಅಂದರೆ ಇಂದ್ರಿಯಗಳು, ಶಿವ್ ಅಂದರೆ ದೇವರು, ಗಣೇಶ್ ಅನ್ನೋದು ದೇವರು. ಇಂದ್ರಿಯಗಳ ದೇವರು ಯಾರು? ಮನಸ್ಸು, ನಮ್ಮ ಮನಸ್ಸು. ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಆ ಮನಸ್ಸು ಭಗವಂತನ ಮಗ ಆಗ್ತಾನೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಭಗವಂತನ ಮಗ ಮನಸ್ಸು ಆಗ್ತಾನೆ. ಯಾಕೆ ನಾವು ಗಣೇಶನಿಗೆ ಮೊದಲ ಪೂಜೆಯನ್ನು ಸಲ್ಲಿಸ್ತೇವೆ ಅಂದರೆ, ನಮ್ಮ ಮನಸ್ಸು ಶುದ್ಧವಾಗಿತ್ತು ಅಂದರೆ ಜೀವನದಲ್ಲಿ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು, ಯಾವ ಅಡೆತಡೆಗಳಿಂದ ನಾವು ಪಾರಾಗಿ ಬರ್ಬೋದು ಅನ್ನೋ ಒಂದು ವಿಚಾರ ಸ್ನೇಹಿತರೆ. ನಮಗೆ ಹೊರಗಿನವರ ಕಾಟಕ್ಕಿಂತ ನಮ್ಮೊಳಗಿರುವಂತಹ ಕೆಲವು ವಿಚಾರಗಳು, ಆಚಾರಗಳು, ಯೋಚನೆಗಳು, ಇದರ ಕಾಟವೇ ಅತಿ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳದ ಸ್ಥಿತಿಗೆ ನಾವು ತಲುಪ್ತೀವಿ. ಅನೇಕ ರೀತಿಯಾದಂಥ ಮಾಡಬಾರ್ದ ಕೆಲಸಗಳನ್ನು ಮಾಡ್ತೀವಿ. ಆ ಮನಸ್ಸನ್ನು ಶುದ್ಧವಾಗಿ ಇಡುವುದೇ ಗಣೇಶನ ಚತುರ್ಥಿ ಹಬ್ಬವಾಗಿ ನಾವು ಯೋಚನೆ ಮಾಡ್ತೀವಿ. ಗಣ್ ಅಂದರೆ ನಮ್ಮ ಇಂದ್ರಿಯಗಳು, ಗಣೇಶ್ ಅಂದರೆ ದೇವರು, ದೇವರ ಮಗ ಮನಸ್ಸು. ಮನಸ್ಸನ್ನು ಪವಿತ್ರವಾಗಿ ಇಟ್ಟಾಗ ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ಮಾಡ್ಬೋದು, ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ಪೂಜೆಗೂ ಮುಂಚೆ ಗಣೇಶನನ್ನು ನಾವು ಪೂಜೆ ಮಾಡ್ತೀವಿ. ಯಾಕಂದರೆ ನನ್ನ ಮನಸ್ಸನ್ನು ಶುದ್ಧವಾಗಿಡು, ಯಾವುದೇ ರೀತಿಯ ಒತ್ತಡಕ್ಕೆ ನನ್ನನ್ನು ನಾನು ಒಳಪಡಿಸದ ರೀತಿಯಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ನಮ್ಮ ಮನಸ್ಸೊಂದು ಸರಿಯಾದ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತು, ಸರಿಯಾಗಿತ್ತು ಅಂದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ಬೋದು ಸ್ನೇಹಿತರೆ. ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿತೀವಿ, ಆದರೆ ಮನಸ್ಸಿನಲ್ಲಿ ಹೊರಡೆ 2,000 ರೂಪಾಯಿ ಶೂ ಇಟ್ಟಿದ್ದೀನಿ, ಆ ಶೂ ಯಾರು ಎತ್ಕೊಳ್ತಾರೋ ಏನೋ ಅಂತ ನನ್ನ ಮನಸ್ಸು ಹೇಳ್ತಾ ಇರುತ್ತೆ. ಆಗ ಆ ಭಕ್ತಿ ಅನ್ನೋದು ಹೊರಟು ಹೋಗುತ್ತೆ. ನಿಜವಾದ ಭಕ್ತಿ, ಆ ಭಕ್ತಿಯ ಸ್ವರೂಪವನ್ನು ನಾವು ನಿಜವಾಗ್ಲೂ ಅನುಭವಿಸ್ಬೇಕು. ಭಕ್ತಿ ಅಂತರ ಪ್ರತಿಯೊಂದು ಕೆಲಸವನ್ನು ನಾವು ಪರಿಪೂರ್ಣವಾಗಿ ಅನುಭವಿಸ್ಬೇಕು ಅಂದರೆ ನಮ್ಮ ಮನಸ್ಸು ಅನ್ನೋದು ಶುದ್ಧವಾಗಿ ಇರಲೇಬೇಕು. ಒಂದು ಪೂಜೆಗೆ ಕೂತಾಗ ಮೊದಲು ಗಣಪತಿಗೆ ಪೂಜೆಯನ್ನು ಸಲ್ಲಿಸ್ತೀವಿ. ಯಾಕಂದರೆ ನನ್ನ ಮನಸ್ಸನ್ನು ಫಸ್ಟು ಶುದ್ಧವನ್ನಾಗಿ ಮಾಡು. ಆ ಮನಸ್ಸು ಶುದ್ಧವಾಯ್ತಂದರೆ ಮುಂದೆ ನಡೆಯುವಂಥ ಎಲ್ಲ ಪೂಜೆಗೂ ಕೂಡ ಸಂಪೂರ್ಣವಾಗಿ ನಾವು ಅದರಲ್ಲಿ ಹೋಗುವ ರೀತಿಯಲ್ಲಿ, ಅದರ ಒಳಗೆ ಪ್ರವೇಶ ರೀತಿಯಲ್ಲಿ ಈ ಮನಸ್ಸು ನನಗೆ ಸಹಕಾರವನ್ನು ನೀಡುತ್ತೆ ಅನ್ನೋದು ನಿಜವಾದ ಅರ್ಥ ಸ್ನೇಹಿತರೆ. ಬೆಕ್ಕು ಅಡ್ಡ ಹೊರಟೋಯ್ತು, 2 ನಿಮಿಷ ನಿಲ್ಲಬೇಕು. ಯಾಕೆ ನಿಲ್ಲಬೇಕು? ಬೆಕ್ಕು ಹೋಗ್ಬೇಕಾದ್ರೆ ಬೆಕ್ಕು ಒಂದು ಮಾತ್ರ ಓಡೋಗಲ್ಲ, ಅದ್ರ ಜೊತೆ ಬೇರೆ ಯಾವುದಾದ್ರೂ ಪ್ರಾಣಿಗಳು ಓಡೋಗ್ತಿರ್ಬೋದು. ಒಂದು ಬೆಕ್ಕನ್ನ ಒಂದು ಸಿಂಹನ ಅಟ್ಟಿಸ್ಕೊಂಡು ಹೋಗ್ತಿರ್ಬೋದು, ಹುಲಿನ ಅಟ್ಟಿಸ್ಕೊಂಡು ಹೋಗ್ತಿರ್ಬೋದು, ಇಲ್ಲ ನಾಯಿಗಳೇ ಅಟ್ಟಿಸ್ಕೊಂಡು ಹೋಗ್ತಿರ್ಬೋದು. ಸಡನ್ನಾಗಿ ಬೆಕ್ಕು ಪಾಸ್ ಆಯ್ತಾ ಅಂದರೆ ಇನ್ನು ಬೇರೆ ಯಾವುದೊಂದು ಪ್ರಾಣಿಗಳ ತಂದೆ, ಆ ಪ್ರಾಣಿಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಇನ್ನೊಂದು ಯಾವುದೇ ರೀತಿ ಅಪಘಾತನ ಆಗದೇ ಆಗೋಕ್ಕೋಡೋದು ನಡೀಬಾರ್ದು ಅನ್ನೋ ಮುನ್ನೆಚ್ಚರಿಕೋಸ್ಕರ ಯಾವುದೇ ಒಂದು ಅಡ್ಡ ಹೋದಾಗ 1-2 ಸೆಕೆಂಡ್ ನಿಲ್ಲಿ ಅನ್ನೋ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಆದರೆ ಅಪಶಕುನ ಅಲ್ಲ. ಬೆಕ್ಕು ಅಪಶಕನವಾಗಿದ್ದರೆ ಮನೆಯಲ್ಲಿ ಯಾಕೆ ಬೆಕ್ಕನ್ನು ಸಾಕ್ತಿದ್ರು? 6 ಗಂಟೆಯ ನಂತರ ಕಸಗಳನ್ನು ಗುಡಿಸಿ ಹೊರಗೆ ಹಾಕಬಾರ್ದು. ಹಿಂದೆ ಎಲ್ಲ ಯಾವುದೇ ರೀತಿಯಾದಂಥ ಕರೆಂಟ್ಗಳಿರ್ತಿರಲಿಲ್ಲ, ದೀಪಗಳಿರ್ತಿತ್ತು. ಆ ದೀಪದಲ್ಲಿ ಮನೆಯಲ್ಲಿ ಏನಾದರೂ ಆಭರಣಗಳು ಅದು ಇದು ಇರ್ತಿತ್ತು, ಗೊತ್ತಾಗಿರ್ತೀರಿ, ನಾವು ಗುಡಿಸಿದ ನಂತರ ತೊಗೊಂಡೋಗಿ ಹೊರಗೆ ಹಾಕಿದ ನಂತರ ಅಗತ್ಯಕ್ಕೆ ಬೇಕಾದಂಥ ಏನಾದರೂ ಕೆಲವು ವಸ್ತುಗಳು ಆ ಕಸದೊಳಗೆ ಸೇರಿ ಅದು ಹೊರಗೆ ಬಿಸಾಕಿದಾಗ ಮತ್ತೆ ನಮಗೆ ಅದು ಸಿಗದೆ ಹೋದಾಗ ಏನಾಗುತ್ತೆ? ಕತ್ತಲೆ ಆದ ನಂತರ ಈಗ ಬೆಳಕಿದೆ, ಲೈಟ್ ಇದೆ, ಎಲ್ಲ ನೋಡ್ತೀವಿ. ಒಂದು ವೇಳೆ ಕಸ ಲಕ್ಷ್ಮಿನೇ ಆಗಿದ್ರೆ ಆ ಕಸವನ್ನು ಬೆಳಗ್ಗೆ ಆದ ಕೂಡಲೇ ಆ ಲಕ್ಷ್ಮಿ ಕಸ ಆಗ್ಬಿಡ್ತಾಳ? ಬೆಳಗ್ಗೆ ಆದ ಕೂಡಲೇ ಆ ಕಸವನ್ನು ಹೊರಗೆ ಬಿಸಾಕ್ಬೋದಾ? ಅಲ್ಲ. ಅದರ ಹಿನ್ನೆಲೆ ಮುನ್ನೆಚ್ಚರಿಕೆಯಾಗಿ ಮನೆಯಲ್ಲಿ ಏನೋ ಒಂದು ಬಿದ್ದಿರುತ್ತೆ, ಇಂಪಾರ್ಟೆಂಟ್ ಆದ ವಸ್ತುಗಳಾಗಿರುತ್ತೆ, ಕತ್ತೆಯಲ್ಲಿ ಗುಡಿಸಿ ಹೊರಡೆ ಬಿಸಾಕ್ಬಿಟ್ರೆ ಆ ವಸ್ತು ಕಳೆದೋಗುತ್ತೆ, ಆ ವಸ್ತು ನಮ್ಮಿಂದ ಮಿಸ್ ಆಗುತ್ತೆ. ಆ ರೀತಿ ಆಗದಲ್ಲಿ ಇಂತಹ ಅನೇಕ ವಿಚಾರಗಳು ನಾವು ನಮಗೆ ಯೋಚನೆ ಮಾಡುವಾಗ ಇದರ ಹಿನ್ನೆಲೆಗಳು ತಿಳ್ಕೊಂಡಾಗ ಸರಿಯಾಗಿರ್ಬೋದು ಅನ್ನೋ ರೀತಿಯಲ್ಲಿ ನಮಗೆ ಅನಿಸುತ್ತೆ ಸ್ನೇಹಿತರೆ. ಅನೇಕ ಪರಂಪರೆಗಳ ನಿಜವಾದ ಅರ್ಥವನ್ನು ತಿಳಿದುಕೊಂಡು ಆ ನಿಜವಾದ ಅದನ್ನು ನಾವು ಪಾಲನೆ ಮಾಡಿದಾಗ ಅದರಲ್ಲಿ ಆಗುವಂಥ ಉಪಯೋಗಗಳನ್ನು ನಾವು ಪಡೆಯಬಹುದು. ಅದರ ಅರ್ಥಗಳೇ ಗೊತ್ತಿಲ್ಲ ಅಂದರೆ, ಕಾಟಾಚಾರಕ್ಕೆ ಅದನ್ನು ಮಾಡ್ತೀವಿ ಅಂದರೆ ಅದರ ಉಪಯೋಗಗಳು ನಮಗೆ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ.
ಇಂಥ ಅನೇಕ ವಿಚಾರಗಳ ನಮ್ಮ ಆಚಾರ ವಿಚಾರಗಳ ಪರಂಪರೆಗಳಲ್ಲಿ ನಡೆದುಕೊಂಡು ಬಂದಂಥ ಪ್ರತಿಯೊಂದರ ಅರ್ಥಗಳು ಕೂಡ ಪ್ರತಿಯೊಬ್ಬರಿಗೂ ತಿಳಿಬೇಕು, ತಿಳ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶವಾಗಿತ್ತು ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಈ ಅರ್ಥನೇ ಇರ್ಬೋದು, ಇದಕ್ಕಿಂತ ಉತ್ತಮವಾದ ಅರ್ಥನೇ ಇರ್ಬೋದು, ಅದು ಅವರವರ ತಿಳಿದುಕೊಂಡಂಥ ಅವರವರ ವಿಚಾರಗಳಾಗಿರುತ್ತೆ. ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಯೋಚನೆ ನಿಮಗೆ ಬಿಟ್ಟದ್ದು. ಸರಿ ಅಂದರೆ ನಂಬೋದು, ಇಲ್ಲ ಇದಕ್ಕಿಂತ ಉತ್ತಮವಾಗಿ ಇನ್ನೊಂದು ಅರ್ಥ ಇತ್ತಂದರೆ ಅದನ್ನು ಕೂಡ ಪಾಲಿಸ್ಬೋದು. ಅದನ್ನು ಕೂಡ ನಾನು ಕೂಡ ಪಾಲಿಸ್ತೇನೆ. ಯಾವುದು ಕೂಡ ಅಂತ್ಯವಲ್ಲ, ಯಾವುದು ಕೂಡ ಇದೇ ಸತ್ಯ ಇದೇ ಅಂತ್ಯ ಅಂತಲ್ಲ. ಒಂದರಿಂದ ಒಂದು ಇನ್ನೊಂದು ವಿಷಯಗಳು ಅಡಗಿ ಇದ್ದೇ ಇರುತ್ತೆ. ಆ ಎಲ್ಲ ವಿಚಾರಗಳು ಕೂಡ ಹೊರಗೆ ಬಂದು ಆ ವಿಚಾರಗಳನ್ನು ತಿಳಿದುಕೊಂಡಾಗ ಮನುಷ್ಯ ಅವನಲ್ಲಿರುವಂಥ ಜ್ಞಾನವನ್ನು ಇನ್ನೂ ಉತ್ತಮ ರೀತಿಗೆ ತೆಗೆದುಕೊಂಡು ಹೋಗ್ತಾನೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.